ಇದ್ಯಾಕ್ರಿ ಕೊಳ್ಚೆನ್ ತಗೊಂಡ್ ಹೋಗ್ತಿದ್ದೀರಾ? ಈ ಚೈನ್ ನಮ್ದು. ಅದು ಗೊತ್ತು, ಯಾಕೆ ತಗೊಂಡ್ ಹೋಗ್ತಿದ್ದೀರಾ ಅಂತ ಕೇಳಿದ್ದು. ಅಡ ಇಡೋದಕ್ಕೆ. ನಿಮ್ಗೇನ್ರಿ ಬಂತು ಅಂತ ದರಿದ್ರ ತಗೊಂಡೋಗಿ ಅಡ ಇಡೋಂಥದ್ದು? ಅಲ್ಲ, ಜೂಜ್ ಗೀಜಾಡೋ ಚಟ ಹಿಡ್ಕೊಂಡಿದ್ದೀರಾ ಏನೋ? ನಿನ್ನಂತ ಹೆಂಡತಿನ ಕಟ್ಕೊಂಡಿದ್ದೀನಲ್ಲ, ಅದೇ ಒಂದ್ ಜೂಜು ಕಳ್ಕೊಳ್ತಾನೆ ಇದ್ದೀನಿ. ಏನ್ ಮಹಾ ಕಳ್ಕೊಂಡ್ಬಿಟ್ರೋದು? ಕಳ್ಕೊಂಡಿರೋದಕ್ಕಿಂತ ಪಡ್ಕೊಂಡಿರೋದು ಜಾಸ್ತಿ, ಅದು ಗೊತ್ತಿಲ್ವಾ ನಿಮ್ಗೆ? ಏನೇ ಪಡ್ಕೊಂಡಿರೋದು? ತಟ್ಟೆ ಮುಂದೆ ನೀನು. ಕಳ್ದಿರೋ ಅಷ್ಟು ವಾಪಸ್ ತಗೊಂಡ್ಬಂದಿದ್ದೀನಿ. ಈ ಮನೆ ಪೇಪರ್ಸ್ ವಾಪಸ್ ಬಂದಿದೆ, ಲಕ್ಷಾಂತರ ರೂಪಾಯಿ ಲಾಭ ಬಂದಿದೆ. ಅದಕ್ಕೆ ಸರ ಮಾರ್ತಾ ಇರೋದು. ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನಮ್ ತವ್ರ ಮನೆದು ಅಂತ ಇರೋದು ಅದು ಒಂದೇ ಸರ, ಎಂತ ಕಷ್ಟದಲ್ಲೂ ಮಾರಿಲ್ಲ ನಾನು. ನಿಮ್ಮಪ್ಪ ಕೊಟ್ಟಿದ್ದು ನನಗೆ. ಮದ್ವೆ ಆದ್ಮೇಲೆ ನನ್ನ ಮಗಳು ಕಷ್ಟಗಳನ್ನ ತಂದು ಹೊಡ್ತಾಳೆ, ನಿವಾರಣೆ ಮಾಡ್ಕೋ ಅಂತ, ಅದನ್ನೇ ಮಾಡ್ತಾ ಇದ್ದೀನಿ. ನಾನೇನ್ರಿ ಕಷ್ಟ ಕೊಟ್ಟಿದ್ದೀನಿ ನಿಮ್ಗೆ? ನರಸಿಂಹಣ್ಣಂದು 20,000 ಕದ್ದಿಲ್ವಾ ನೀನು? ಪಾಪ ಏನ್ ಕಷ್ಟಕ್ಕೆ ಅಂತ ಇಟ್ಕೊಂಡಿದ್ರು ಏನೋ. ಅದಕ್ಕೆ ಈಗ ಇದನ್ನ ತಗೊಂಡ್ ಹೋಗಿ ಅಡ ಇಟ್ಬಿಟ್ಟು ಅವ್ರು ದುಡ್ಡು ಕೊಟ್ಬಿಡ್ತೀರಾ? ಹೌದು. ಕರ್ಮ, ನೀವ್ ಹಿಂಗೆಲ್ಲ ಮಾಡ್ತೀರಾ ಅಂತಾನೆ ಸರ್ಪಗಾವಲಾಗಿರೋದು ನಿಮ್ಗೆ. ನಾನ್ ಬಿಡಲ್ಲ ಇದಕ್ಕೆ. ಚಂದ್ರ ಅವ್ರೆ, ನಾನ್ ಹೇಳಿದ ಕೆಲ್ಸ ಏನಾಯ್ತು? ಅದನ್ನ ಹೇಳೋದಕ್ಕೆ ಫೋನ್ ಮಾಡ್ದೆ ಗೀತಾ ಅವ್ರೆ. ಹೌದಾ? ಹಾಗಿದ್ರೆ ಕೆಲ್ಸ ಸಿಕ್ತಾ? ಕೆಲ್ಸ ಸಿಕ್ಕಿಲ್ಲ, ಆದ್ರೆ ಒಂದ್ ಮನೆ ಸಿಕ್ಕಿದೆ. ಹೌದಾ, ಒಳ್ಳೇದಾಯ್ತು. ಹಾಗೆ ಒಂದ್ ಕೆಲ್ಸನೂ ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು. ಹಾ, ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಎಷ್ಟು ಬಾಡಿಗೆ? ಮನೆ ತುಂಬಾ ಚೆನ್ನಾಗಿದೆ. 30,000 ರೂಪಾಯಿ ಅಡ್ವಾನ್ಸು, 3,000 ರೂಪಾಯಿ ಬಾಡಿಗೆ. ಓನರು ನನಗೆ ಪರಿಚಯ ಇರೋರೆ, ಮಾತಾಡಿ ಬಾಡಿಗೆನ ಕಮ್ಮಿ ಮಾಡಿಸಿದ್ದೀನಿ. ನೀವೊಂದು 30,000 ಅಡ್ವಾನ್ಸ್ ಅಂತ ರೆಡಿ ಮಾಡ್ಕೊಂಡ್ರೆ ಮನೆಗೆ ಹೋಗ್ಬೋದು. ಅದೇ ಆ 30,000 ಹೊಂದ್ಸೋದೇ ಸ್ವಲ್ಪ ಕಷ್ಟ. ಅವ್ರಿನ್ನೂ ಕಡಿಮೆಗೆ ಒಪ್ಕೊಳ್ಳಲ್ವಾ? ಅಲ್ಲ, ಊರ್ ಒಳಗಡೆ ಅಂದ್ರೆ ಇದಕ್ಕಿಂತ ಕಮ್ಮಿ ಸಿಗಲ್ಲ. ಏನೇ ಮಾಡ್ತೀಯ ನೀನು? ಕೃತಜ್ಞತೆ ಇಲ್ಲ ನಿನ್ಗೆ. ಲಕ್ಷಾಂತರ ರೂಪಾಯಿ ಒಡವೆ ಕೊಟ್ಟು ಈ ಮನೆನ ಬಿಡಿಸ್ಕೊಟ್ಟಿದ್ದಾರೆ. ಅಂಥವ್ರ ಮೇಲೆ ಕಳ್ತನದ ಆರೋಪ ಹೊರಿಸಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ದಲ್ಲೇ. ಯಾ ಬಿಡ್ರಿ, ಏನ್ ಮಹಾ ಮಾಡಿದಾರೆ ಅವರು. ಅವ್ರು ಈಗಿರೋ ಸ್ಥಿತಿನಲ್ಲಿ ಒಡವೆ ಹಾಕೊಂಡು ಓಡಾಡಿದಿದ್ರೆ ಜನ ಆಡ್ಕೊಂಡು ನಗ್ತಿದ್ರು. ಅದ್ ತಪ್ಪಲ್ವಾ? ಅದನ್ನ ನಮ್ಗೆ ಯಾಕೆ ಕೊಡ್ಬೇಕಿತ್ತು? ಅವ್ರು ಇಟ್ಕೊಂಡಿದ್ರೆ ಕಷ್ಟ ಕಾಲದಲ್ಲಿ ಅವ್ರಿಗೆ ಆಗ್ತಿತ್ತು. ಈಗ ಅದೆಲ್ಲ ಮಾತು ಬೇಡ. ನೀವು ಕೊಳ್ಚೇನ್ ಮಾರಬಾರ್ದು ಅಷ್ಟೇ. ನಾನು ಮಾರ್ತೀನಿ ಕಣೆ, ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗ್. ಹೌದೌದು, ಹಾಗಾದ್ರೆ ಕಷ್ಟ ಆಗುತ್ತೆ. ಅಮ್ಮನ ಹಾಸ್ಪಿಟ್ಲ್ಗೆಲ್ಲ ಕರ್ಕೊಂಡು ಹೋಗೋದಿರುತ್ತೆ. ಅದೇ ಅವ್ರಿಗೇನು ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ ಊರ್ ಮಧ್ಯದಲ್ಲೇ ಮನೆ ನೋಡಿದ್ದೀನಿ. ಸರಿ, ನಾನು ಅಮೌಂಟ್ನ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ. ನಾಳೆ ನಾಡಿದ್ರೊಳಗೆ ನಿಮಗೆ ಫೋನ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ ಗೀತಾ ಅವರೇ. ನಿಮ್ ಕೆಲ್ಸದ ವಿಚಾರವಾಗಿ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಿದ್ದೀನಿ, ಅದಕ್ಕೂ ಬೇಗ ವ್ಯವಸ್ಥೆ ಮಾಡ್ತೀನಿ. ಸರಿ ಚಂದ್ರ ಅವರೇ, ಥ್ಯಾಂಕ್ ಯು.